ಇಂಡಿಗೋ ವಿಮಾನ ಇದರಿಂದ ಸವಾರರು ಅಥವಾ ಪ್ರಯಾಣಿಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಕಳೆದ 4 ದಿನಗಳಿಂದಲೂ ಕೂಡ ಇಂಡಿಗೋ ವಿಮಾನದಿಂದಾಗಿ ಬಹಳಷ್ಟು ತೊಂದರೆಗಳನ್ನು ಪ್ರವಾಸಿಗರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈಗ ಮತ್ತಷ್ಟು ವ್ಯತ್ಯಯ ಆಗ್ತಾ ಇದೆ ಅಂತೆ ಹಾರಾಟದಲ್ಲಿ. 1,000ಕ್ಕೂ ಹೆಚ್ಚು ಇಂಡಿಗೋ ವಿಮಾನ ಹಾರಾಟ ಬಂದ್ ಆಗಿದೆ ಇಲ್ಲಿ ತನಕ. ನಿನ್ನೆ ಬೆಳಗ್ಗೆಯ ತನಕ 250 ಇತ್ತು. ಈಗ ಸದ್ಯದ ವರದಿ ಪ್ರಕಾರ 1,000ಕ್ಕೂ ಹೆಚ್ಚು ಇಂಡಿಗೋ ವಿಮಾನ ಕ್ಯಾನ್ಸಲ್ ಆಗಿದೆ. ಹಲವು ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ತೀವ್ರವಾಗಿ ಪರದಾಡ್ತಾ ಇದ್ದಾರೆ. ಡೆಲ್ಲಿ ಏರ್ಪೋರ್ಟ್ನಲ್ಲಿ 200 ಜನ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಹೆಚ್ಚುವರಿ ರೈಲು ಸಂಚಾರವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಎಷ್ಟೋ ಜನ ಪ್ರವಾಸಿಗರು ಹೋಗ್ತಾ ಇರ್ತಾರೆ, ಎಷ್ಟೋ ಜನ ಪ್ರಯಾಣಿಕರಿರ್ತಾರೆ. ಯಾವುದೋ ಒಂದು ಸ್ಥಳಕ್ಕೋ ಅಥವಾ ಡೆಲ್ಲಿಗೋ ಮುಂಬೈಗೋ ಕರ್ನಾಟಕದಿಂದ ಹೋಗೋರು, ಫ್ಲೈಟ್ನಲ್ಲಿ ಹೋಗೋರು. ಆಮೇಲೆ ನೋಡಿ ಎಷ್ಟೋ ಜನ ಒಂದು ಭಾಗದಲ್ಲಿ ಅಂದರೆ ರಾಜಸ್ಥಾನದಲ್ಲೋ ಎಲ್ಲೋ ಒಂದು ಕಡೆ ಮದುವೆ ಆಗಿರ್ತಾರೆ. ಅವರು ಕರ್ನಾಟಕಕ್ಕೆ ಬರೋದಕ್ಕೆ ಪಾಪ ತೀವ್ರ ಪರದಾಡಿದರು. ಇಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ರು, ಅಲ್ಲಿ ಮದುವೆ ಆಗಿದ್ದು ರಿಸೆಪ್ಷನ್ ಕರ್ನಾಟಕದಲ್ಲಿತ್ತು, ಆದರೆ ಬರೋಕ್ಕಾಗಲಿಲ್ಲ. ಆನ್ಲೈನ್ ಮುಖಾಂತರವೇ ಅವರಿಗೆ ಆರತಕ್ಷತೆ ಆಯಿತು, ರಿಸೆಪ್ಷನ್ ಆಯಿತು. ಹೀಗೆ ಮತ್ತೊಂದು ಕಡೆ ಒಬ್ಬರು ಅಸ್ಥಿ ಬಿಡೋದಕ್ಕೆ ಅಂತ ಹೋಗಬೇಕಾಗಿತ್ತಂತೆ ಇಲ್ಲಿಂದ ಬೆಂಗಳೂರಿನಿಂದ, ಅವ್ರಿಗೂ ಕೂಡ ಫ್ಲೈಟ್ ಸಿಕ್ಕಲಿಲ್ಲ. ಸೊ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಯಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿ ವಿಪರೀತವಾಗಿ ಪರದಾಡಿದ್ರು. ಅಲ್ಲಿನ ಪ್ರಯಾಣಿಕರು ಒಂದಷ್ಟು ಜನ ಮಾತಾಡಿದ್ದಾರೆ, ಅವ್ರಿಗೆ ಆಗ್ತಿದ್ದ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ದಾರೆ. ಬನ್ನಿ ತೋರಿಸ್ತೀನಿ. చెన్నై నుంచి మా స్వామి మొత్తం 20 మందికి మేము శబరిమలలోని కారు బస్సు అది బుక్ చేసుకున్నాం స్వామి. ₹1,00,000 పెట్టా, ₹1,00,000 స్వామి రిఫండ్ ఇవ్వనంటున్నాడు. లేట్ మీది కాబట్టి బెంగళూరు పంపించారు. మాకు బెంగళూరు నుంచి ఇక్కడికి వచ్చి స్టక్ చేశారు మమ్మల్ని. ఇప్పుడు ఫస్ట్ 8:50కి ఫ్లైట్ అన్నారు, ఇప్పుడు 10 o'clockకి ఫ్లైట్ అని చెప్తున్నారు. అది కూడా కన్ఫర్మ్ కాదంట. అది స్వామి వాళ్ళు మాట్లాడే విధానం అయితే ఏంటంటే స్వామి మీకు నచ్చితే ఉండండి, లేకపోతే బయటకు వెళ్ళిపోండి అన్నారు స్వామి. ఇంకా బయటకు వెళ్ళిపోయేటప్పుడు ఇంకా ఫ్లైట్ ఎక్కి రావడం ఎందుకు, బయట నుండి పోవడం బెస్ట్. ప్రమోద్ స్వామి నా పేరు, వైజాగ్ అండి మాది. ನೋಡಿ, ಶಬರಿಮಲೆ ಯಾತ್ರಿಕರು ಅವರು ಕೂಡ ಅಷ್ಟೇ. ಇಲ್ಲಿಂದ ಸ್ವಾಮಿಗಳೆಲ್ಲರೂ ಹೋಗಬೇಕಾಗಿತ್ತು ಶಬರಿಮಲೆಗೆ. 8 ಗಂಟೆಗೆ ಫ್ಲೈಟ್ ಇದೆ, 8-8:30 ಫ್ಲೈಟ್ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಈಗ ನೋಡಿದ್ರೆ 10 ಗಂಟೆಗೆ ಅಂತಿದ್ದಾರೆ. 10 ಗಂಟೆ ನಂತರ ಕನ್ಫರ್ಮ್ ಅಂತಂದರೆ ಅದನ್ನೂ ಹೇಳ್ತಿಲ್ಲ. ಇಷ್ಟ ಆದರೆ ಇರಿ, ಇಲ್ಲಾಂದರೆ ಹೊರಗಡೆ ಹೋಗಿ ಅಂತ ಹೇಳ್ತಿದ್ದಾರಂತೆ. ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ನಮಗೆ ಅಂತ. ಮೊನ್ನೆಯಿಂದನೂ ಕೂಡ ಅಷ್ಟೇ ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಅಂದರೆ ಅವ್ರಿಗೂ ಕೂಡ ಅವರ ಮೇಲಿನ ಅಧಿಕಾರಿಗಳಿಂದ, ಆಡಳಿತ ಮಂಡಳಿಯಿಂದ ಕರೆಕ್ಟಾಗಿ ರೆಸ್ಪಾನ್ಸು ಬರ್ತಿಲ್ಲ. ಸೊ ಈಗ ಪ್ರಯಾಣಿಕರಿಗೆ ಇವರೇನು ಉತ್ತರ ಕೊಡ್ತಾರೆ, ಅದನ್ನೂ ಸಮಸ್ಯೆ ಆಗಿದೆ ಇಲ್ಲಿ. ನೋಡಿ, ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಸರಿಯಾದ ಮಾಹಿತಿ ಇರಲಿಲ್ಲ. ಪ್ರಯಾಣಿಕರಿಗೆ ಏನು ಹೇಳೋದು ಗೊತ್ತಾಗ್ದೇ ತಪ್ಪು ಮಾಹಿತಿಗಳನ್ನು ಕೊಟ್ಟು ಅಲ್ಲೂ ಕೂಡ ಪೇಚಿಗೆ ಸಿಲುಕುವಂಥ ಕೆಲಸಗಳಾಯಿತು, ಪ್ರಸಂಗ ಕೂಡ ಬಂತು. ಇನ್ನು ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಮತ್ತಷ್ಟು ಆಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಇವತ್ತು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿಯಲ್ಲಿ ಇರುವಂಥ ಏರ್ಪೋರ್ಟು, ಅಲ್ಲೂ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ದೇಶದ ನಾನಾ ಭಾಗದಲ್ಲಿ ಇದೇ ರೀತಿಯ ಪರದಾಟ ಏರ್ಪೋರ್ಟ್ನಲ್ಲಿ ಕಂಡು ಬರುತ್ತೆ. ನಮ್ಗೆ ಯಾವುದೇ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಕೊನೆ ಕ್ಷಣದಲ್ಲಿ ವಿಮಾನ ಹಾರಾಟ ರದ್ದು ಅಂತ ಹೇಳ್ತಾ ಇದ್ದಾರೆ. 2 ಡೇಸಿಂದ ನಿಮ್ಮ ಹಣ ರಿಫಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಣ ಮುಖ್ಯ ಅಲ್ಲ, ಕೆಲವರು ವ್ಯವಹಾರದ ಮೇಲೆ ಹೋಗ್ತಾರಲ್ವಾ, ಇನ್ನು ಕೆಲವರು ಪರ್ಸ್ನಲ್ ಕೆಲಸದ ಮೇಲೆ ಹೋಗ್ಬೇಕಾಗತ್ತೆ. ಈಗ ನೋಡಿದ್ರೆ ಯಾವುದೇ ಮಾಹಿತಿಗೂ ಇಲ್ಲದೆ ವಿಳಂಬ ಆಗ್ತಾ ಇದೆ. ಇಲ್ಲಿನ ಮೇಲಧಿಕಾರಿಗಳಂತೂ ಸ್ಪಂದಿಸ್ತಾನೇ ಇಲ್ಲ ಅಂತ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಾದು ಸುಸ್ತಾಗಿ ನಿದ್ರೆಗೆ ಜಾರದಂಥದ್ದು. ಎಲ್ಲ ಪಾಪ ವೃದ್ಧರಿರ್ತಾರೆ, ಚಿಕ್ಕ ಪುಟ್ಟ ಮಕ್ಕಳಿರ್ತಾರೆ, ಎಲ್ಲೋ ಟ್ರಿಪ್ಗೆ ಹೋಗಬೇಕು ಅಂತಿರ್ತಾರೆ, ಯಾವುದೋ ಒಂದು ಯಾತ್ರೆಗೆ ಹೋಗಬೇಕು ಅಂತಿರ್ತಾರೆ. ಆದರೆ ಅದೆಲ್ಲಕ್ಕೂ ಕೂಡ ವಿಘ್ನವಾಗಿದ್ದು ಈ ಇಂಡಿಗೋ ಫ್ಲೈಟು. 4 ದಿನಕ್ಕೆ ಬಂತು ನೋಡಿ. 4ನೇ ದಿನವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇವತ್ತೇನೋ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ, ಬಟ್ ಟಿಲ್ ನೌ ಈಗಲೂ ಕೂಡ 8 ಗಂಟೆ ಫ್ಲೈಟು 9 ಗಂಟೆಗೆ ಪೋಸ್ಟ್ಪೋನ್ ಆಗಿದೆ, 9-10 ಗಂಟೆಗೆ ಪೋಸ್ಟ್ಪೋನ್ ಆಗಿದೆ. ಈಗ 10 ಗಂಟೆಗಾದರೂ ಬರುತ್ತಾ ಅಂದರೆ ಅದಕ್ಕೂ ಕನ್ಫರ್ಮೇಷನ್ ಇಲ್ಲ. ಕಾರಣ ಏನು ಕನ್ಫರ್ಮೇಷನ್ ಇಲ್ಲ? ಅಲ್ಲಿನ ಸಿಬ್ಬಂದಿಗಳಿಗೆ ಅವರ ಮೇಲಧಿಕಾರಿಗಳಿಂದ, ಆಡಳಿತ ಮಂಡಳಿಯಿಂದ ಕರೆಕ್ಟಾಗಿ ರೆಸ್ಪಾನ್ಸೇ ಬಂದಿಲ್ಲ. ಇನ್ನು ಇಲ್ಲಿನ ಸಿಬ್ಬಂದಿಗಳು ಪ್ರಯಾಣಿಕರಿಗೆ ಏನಂತ ಹೇಳ್ತಾರೆ? ಈಗ ಸದ್ಯದ ಪರಿಸ್ಥಿತಿ ಹೆಂಗಿದೆ ಕೇಳ್ತೀನಿ ನಮ್ಮ ದೇವನಹಳ್ಳಿ ಪ್ರತಿನಿಧಿ ರಾಮಾಂಜಿ ಹತ್ರ. ರಾಮಾಂಜಿ, ಈಗ ಸದ್ಯದ ಪರಿಸ್ಥಿತಿ ಹೆಂಗೆ? ಇವತ್ತೇನೋ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಲ್ವ್ ಆಗುತ್ತಾ ಅಥವಾ ಹಂಗೆ ಕಂಟಿನ್ಯೂ ಆಗುತ್ತಾ ಇವತ್ತು ಅನ್ನೋದು? ಶರತ್, ಏನಂತಂದ್ರೆ ಇದು 5ನೇ ದಿನವೂ ಈ ಒಂದು ಇಂಡಿಗೋ ಪ್ರಯಾಣಿಕರ ಗೊತ್ತಿದ್ದಂದ್ರೆ ಪರದಾಟ ತಪ್ಪಿದ್ದಲ್ಲ. ಇಂದೂ ಸಹ ಸೇಮ್ ನಿನ್ನೆ ಯಾವ ರೀತಿ ಇತ್ತು ಅದೇ ರೀತಿ ಇವತ್ತೂ ಸಹ ಪ್ರಯಾಣಿಕರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪರದಾಟ ಅನುಭವಿಸಿದ್ರೆ. ನಿನ್ನೆ ಏನಂತಂದ್ರೆ ನಾಗರಿಕ ವಿಮಾನಯಾನ ಇಲಾಖೆ ಏನಂತಂದ್ರೆ
ಒಂದು ಪೈಲಟ್ಗಳಿಗೆ ತಂದಂತ ಹೊಸ ರೂಲ್ಸ್ ವಾಪಸ್ ಪಡ್ಕೊಂಡಿದೀವಿ ಅನ್ನೋ ಮಾಹಿತಿ ಸಿಕ್ತಿತ್ತು. ಆದ್ರೆ ಅದು ಇನ್ನೂ ಕನ್ಫರ್ಮ್ ಆಗಿದೆಯೋ ಇಲ್ಲ ಅಂತ ಗೊತ್ತಿಲ್ಲ. ಈಗೇನಂತಂದ್ರೆ ಅದನ್ನು ಸಹ ನೆನ್ನೆ ಏನಾದ್ರು ತಗೊಂಡಿದ್ರೆ ವಾಪಸ್ ತಗೊಂಡಿದ್ರೆ ಇವತ್ತಿಗೆ ಏನಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬಹುದಿತ್ತು. ಆದ್ರೆ ಇವತ್ತೂ ಸಹ ಯಾವುದೇ ಕಾರಣಕ್ಕೂ ಅಂತ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲ. ಇಂದು ಪ್ರಯಾಣಿಕರು ಸಾವಿರಾರು ಜನ ಬಂದು ಏನಂತಂದ್ರೆ ಅವರ ಫ್ಲೈಟ್ಗೋಸ್ಕರ ಇಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಕೊನೆ ಕ್ಷಣದಲ್ಲಿ ಅವ್ರ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಒಟ್ನಲ್ಲಿ ರೀಫಂಡ್ ಕೇಳಿದ್ರೆ ರೀಫಂಡ್ ಸಹ ಮಾಡ್ತೀವಿ, ನಮ್ಮ ನೇರ ಹೇಳ್ತಾ ಇದಾರೆ ನಮ್ಗೆ ಇವತ್ತು ಇಂಡಿಗೋ ಏರ್ಲೈನ್ಸ್ ಸಿಗೋದಿಲ್ಲ, ನೀವು ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಂಡು ಬೇರೆ ಏರ್ಲೈನ್ಸ್ ಹೋಗಿ ಅಂತ ಇಂಡಿಗೋ ಪ್ರಯಾಣಿಕರು ಸಿಬ್ಬಂದಿ ಇಲ್ಲಿ KL ನ ಟರ್ಮಿನಲ್ 1 ಭಾಗದಲ್ಲಿರುವಂತಹ ಡೆಸ್ಕ್ ಹತ್ರ ಹೇಳ್ತಾ ಇದ್ದಾರೆ. ಪ್ರಯಾಣಿಕರು ಈಗಾಗಲೇ ಸಾಕಷ್ಟು ಕಳೆದ 5 ದಿನಗಳಿಂದ ಏನಂತಂದ್ರೆ ಇಂಡಿಗೋ ವಿಮಾನದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರಯಾಣಿಕರು ಸಹ ಎಚ್ಚೆತ್ಕೊಳ್ಳದೆ ಏರ್ಪೋರ್ಟ್ ಬರ್ತಾನೆ ಇದ್ದಾರೆ. ಪ್ರಯಾಣಿಕರು ಒಂದ್ ಕಡೆ ಎಲ್ಲ ಕಳೆದ ಒಂದು 5 ದಿನದಿಂದ ಈ ಸಮಸ್ಯೆ ಉಂಟಾಗ್ತಾ ಮೊದ್ಲು ಏನಂತಂದ್ರೆ ಇದು ಏರ್ಪೋರ್ಟ್ ಬರೋಕ್ಕಿಂತ ಮುಂಚೆನೆ ಈ ಸ್ಟೇಟಸ್ ಚೆಕ್ ಮಾಡ್ಕೊಂಡು ಏರ್ಪೋರ್ಟ್ ಬರೋದು ಒಳ್ಳೇದು ಅಂತ ಎಲ್ಲಾ ಮಾಧ್ಯಮಗಳಲ್ಲೂ ನೋಡ್ತಾ ಇದ್ದಾರೆ. ಅದು ಸಹ ಪ್ರಯಾಣಿಕರು ಏನಂತಂದ್ರೆ ಅವ್ರಿಗೂ ಒಂದು ಕನ್ಫ್ಯೂಷನ್ ಇದೆ. ಏನಂದ್ರೆ ಆನ್ಲೈನ್ ಅಲ್ಲಿ ಆನ್ ಟೈಮ್ ನೋಡ್ತಾ ಇರುತ್ತೆ. ಅದು ಈ ನಿಟ್ಟಿನಲ್ಲಿ ಏನಂತ ಪ್ರಯಾಣಿಕರು ಏನಂತ ಏರ್ಪೋರ್ಟ್ ಬಂದು ಇಲ್ಲಿ ಪರದಾಟ ಅನುಭವಿಸ್ತಾರೆ. ಇಲ್ಲಿ ನೋಡಿದ್ರೆ ಈ ಇಂಡಿಗೋ ಸಂಸ್ಥೆ ಸಿಬ್ಬಂದಿ ಯಾವುದೇ ಮಾಹಿತಿನೂ ಸಹ ನೀಡ್ತಾ ಇಲ್ಲ. ಒಂದು ಮಾಹಿತಿ ಪಡೆಯೋದಕ್ಕೆ ಏನಂತ ಕನಿಷ್ಠ ಒಂದು 4 ರಿಂದ 5 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತು ಮಾಹಿತಿ ಪಡೆದುಕೊಳ್ಬೇಕು. ಇನ್ನ ನಿನ್ನೆ ಪ್ರಯಾಣಿಕರು ಬೇರೆ ಬೇರೆ ಒಂದು ಕಥೆಗಳಾಗಿತ್ತು. ಒಬ್ರು ಪಿಂಡ ಬಿಡೋದಕ್ಕೆ ಹೋಗ್ಬೇಕು, ಇನ್ನೊಬ್ರು ಶಬರಿಮಲೆ ಯಾತ್ರೆಗೆ ಹೋಗ್ಬೇಕು, ಇನ್ನೊಬ್ರು ಅಂತ್ಯ ಸಂಸ್ಕಾರಕ್ಕೆ ಹೋಗ್ಬೇಕು. ಇಂಥ ಪರಿಸ್ಥಿತಿಗಳು ಇವತ್ತೂ ಸಹ ಕಂಡುಬರ್ತಾ ಇದ್ದಾವೆ ಶರತ್. ಎಸ್, ಥ್ಯಾಂಕ್ ಯು ರಾಮಂಚಿ ಡೀಟೇಲ್ಸ್ಗಾಗಿ.